i24 ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಡೋಣೂರು ಗ್ರಾಮ ಪಂಚಾಯಿತಿಯಲ್ಲಿ ವಸತಿ ಯೋಜನೆ ಸಭೆ ದಿನಾಂಕ 19/2/2025 ಹಮ್ಮಿಕೊಂಡಿದ್ರು. ಅದರೊಳಗೆ ಇವ್ರದ್ದು ಹೆಸರು ಐತಿ. ಅದರೊಳಗೆ ಹೆಸರು ಇದ್ದಿದ್ದ ಸಲುವಾಗಿ ಇವ್ರ ಅರ್ಜಿನ ಈ ಬಸ ವಸತಿ ಯೋಜನೆಯಿಂದ ಇದರಿಂದ ತೆಗ್ದೇವಿ. ಆಮೇಲೆ ಸಂಗೀತ ಶಿವಪ್ಪ ಕೆರೋಟಿಗೆ PMAY ಇವ್ರದ್ದು ಬಂದೈತಿ. ಆಮೇಲೆ ನೆಕ್ಸ್ಟ್ ಅಶ್ವಿನಿ ಅಶೋಕ್ ಮಸಳಿ ಇವ್ರಿಗೆ ಓಕೆ ಈ ಮನೆ ಇವ್ರನ್ನ ಕನ್ಸಿಡರ್ ಮಾಡೇವಿ ಈ ಅರ್ಜಿನ. ಜಯಶ್ರೀ ಹಿರಗಣ್ಣ ಪೂಜಾರಿ ಓಕೆ. ಇವ್ರು 6 ಮಂದಿ ಅಣ್ತಂದಿರದಾರ. ಇವ್ರಿಗೆ 4 ಮನಿ ಅದಾವು. ಅದಕ್ಕೆ ಇನ್ನಿಬ್ರು ಅಣ್ತಂದಿರಿಗೆ ಮನಿ ಇಲ್ಲ ಅಂತೇಳಿ ಇವ್ರದ್ದು ಓಕೆ ಮಾಡ್ಯಾವ ಅರ್ಜಿ. ಪೂಜಾ ಪ್ರಕಾಶ್ ಸುನಂದ ಗೋಲಪ್ಪ ಕೆರೋಟಿಗೆ ತಂದೆ ಹೆಸರಿಗೆ ಮನಿ ಐತಿ. ಇವ್ರಿಗೆ ಚಲೋ ಮನಿ ಐತಿ. ನಾಟ್ ಓಕೆ ಮಾಡೇವಿ. ಹಾಂ ಹಾಂ ಹೊಸರ ಮನಿ ಕೊಟ್ಟಾರ. ಹಂಗೇನ್ರಿ ಆಕ್ಷೇಪಣೆ ಇದ್ದಿದ್ದು ಹೇಳ್ರಿ, ಚೇಂಜ್ ಮಾಡ್ಕೊಂಡು ನೀವು ಮಾಡ್ಬೇಕಂದ್ರೆ ಈ ಲಿಸ್ಟ್ ನೀವು ಮಾಡ್ಕೊಂಡ್ ಬಂದಿರಲ್ಲ, ನೀವು ಮಾಡ್ಬೇಕಂದ್ರೆ ಇವ್ರಿಗೆ ಮನಿ ಐತಿ. ಹೊಸರ ಮನಿ ಐತಿ. ಅದಕ್ಕೆ ಹೊಸರ ಮನಿ ಇದ್ದಿದ್ದು ಫಸ್ಟಿಗೆ ಅಂದ್ರೆ ಅಣ್ತಂದಿರು ಇದ್ದಿದ್ದಕ್ಕೂ ಕೊಟ್ಟಿವ್ರಿ. ಒಂದು ಅಣ್ತಂದ್ರೆ ನಾವು 6 ಮಂದಿ ಇದ್ದಾರೆ. ಗೌಡ್ರ ಅದೇವಿಲ್ರಿ ಅಧ್ಯಕ್ಷರ ಈಗ ನಾವು ಪರಿಶೀಲನೆ ಎಲ್ಲ ಮೆಂಬರ್ ಮಾಡಿರಿ ನೀವು. ನಿಮ್ಮ ಊರ ನಿಮ್ಗೆ ಕೇಳ್ತಾನೆ ನಿಮ್ಮ ಊರ ಮಂದಿ ಪರಿಶೀಲನೆಗೆ ಯಾವ ವಸತಿ ಯೋಜನೆಗೆ ಆಯ್ಕೆಯಾಗಿರುವ ಹೆಸರು ಓದುತ್ತಿರುವಾಗ ಅಲ್ಲಿಯ ಜನರು ನಮಗೆ ಯಾಕೆ ಮನೆ ಬಂದಿಲ್ಲ ಅಂತ ಕೇಳಿದಾಗ ನಿಮ್ಮ ಮಕ್ಕಳ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತ PDO ಅವರು ಹೇಳ್ತಾರೆ. ಮತ್ತೆ ಜನರು ಹೇಳಿದ್ದು ವಸತಿ ಯೋಜನೆಯಲ್ಲಿ ಅತಿ ಕಡುಬಡವರಿಗೆ ಮನೆ ಕೊಡಬೇಕು, ಆದರೆ ಇಲ್ಲಿ ಆಗ್ತಾ ಇಲ್ಲ. PDO ಮೆಂಬರ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಮ್ಮ ಸ್ವಇಚ್ಛೆಯಂತೆ ಮನೆ ಹಾಕ್ತಿದ್ದಾರೆ ಅಂತ ಗ್ರಾಮಸ್ಥರು ಹೇಳಿದರು. ಈಗ ಕೇಳ್ರಿ ಒಂದು ನಿಮಿಷ. ನೀವು ಹೇಳೋದು ನಾವು ಈಗ ಒಬ್ಬೊಬ್ರು ಜಗಳ ತಗೊಂಡು ಒಂದು ನಿಮಿಷ ನಾವು ಮಾತಾಡೋದಲ್ಲ ಸುಮ್ಮನೆ ಹೆಂಗ್ ಮಾಡ್ಯಾರ ಅಂತ ಹೇಳಿದ್ರಿ. ಅದನ್ನು ಇದ್ರೆ ನಮ್ಗೆ ಕಣ್ ತಪ್ಪ ಆಗಿದ್ರು ಅದು ಹೇಳ್ರಂತೆ. ಅದ್ರ ಸಂಬಂಧ ಗ್ರಾಮ ಸಭೆಯೊಳಗೆ ಓದಾಕತ್ತಿದ್ರು. ಮತ್ತೆ ನೀವು ಹೇಳ್ದಂಗ 137 ಲಿಸ್ಟ್ ಓದ್ರಿ ಅಂತಂದ್ರೆ ಅದೇ ಇವ್ರು 137 ಓದತ್ತಾರ್ರಿ. ನಾ ಹೇಳಿದ್ರಿ ಈಗ ಉದಾಹರಣೆಗೆ ನಾವು 300 ಮಂದಿ ಈಗ ಒಟ್ಟ 590 600 ಅರ್ಜಿ ಅದಾವ. ಈ 300 ಅರ್ಹರದಾರ. 137 ನಾವು ಫೈನಲ್ ಯಾರನ್ನ ಮಾಡೋದು ಗ್ರಾಮ ಸಭೆ ಒಳಗ ಬಂದು ಈ 300 ಮಂದಿ ಒಳಗೆ 137 ಯಾವ್ದಂತ ಗ್ರಾಮ ಸಭೆ ಒಳಗೆ ಮಾಡಕಂತ ಮುಂದೆ ಬಂದೇವಿ. ಈಗ ದಯಮಾಡಿ ಎಲ್ಲರೂ ಕೇಳಿ ಅವ್ರ ಅರ್ಜಿ ಕೂಡಲಿ ವಿಚಾರ ಮಾಡ್ಕೋಬೇಡ್ರಿ. ಹೊಸೂರ ಮನಿ ಬರೋದು ಮನಿ ಇದ್ದಿರಲ್ಲ. ಮಾದರಿಗೆರೆ ಅರ್ಧ ಜನ ಹೊಸೂರ ಮನಿ ಬಂದಿಲ್ಲ. ಅವ್ರು ಏನ್ ಮಾಡ್ಬೇಕು? ಅರ್ಧ ಜನ ಮನಿ ಬಂದಿಲ್ಲ ಹೊಸೂರ. ಈಗ ನಾವು ನೀವು ಹೋದ ಮೀಟಿಂಗ್ದಾಗ ಏನ್ ಹೇಳ್ರಿ, ನಾವೆಲ್ಲ ಪರಿಶೀಲನೆ ಮಾಡಿದ್ರಿ ಮತ್ತೆ ಮಾಡಿದ್ರೆ ಸಹಕಾರ ಇಲ್ಲ ನಮ್ಗೆ ಕ್ಯಾನ್ಸಲ್ ಮಾಡಿದ್ರಿ. ಅಂದ್ರೆ ಮೇಡಮ್ ಅವ್ರ ಮನೆ ಐತೆ ಅಂತ ಹೇಳಿ ಹೇಳ್ರಲ್ರಿ ಅವ್ರು ಹೇಳ್ರಿ ಐತಿಲ್ರಿ ಅವ್ರು ಇಲ್ಲಾರ್ದವ್ರು ಒಂದು ಅರ್ಜಿ ಕೊಟ್ಟರೆ ಮುಗಿದು ಹೋಗಿತ್ತಲ್ರಿ. ನೋಡ ನೀವು ಹೋಗಿರಿ ಮತ್ತೆ ಅರ್ಜಿ ಕೊಡ್ರಿ ಅಜ್ಜಿರಿ. ಮೇಡಮ್ ಹೊಸೂರಲ್ಲಿ ಬಂದು ಕೆಲಸ ಮಾಡ್ಬೇಕು. ಊರಲ್ಲಿ ಬಂದು ಕೆಲಸ ಇಬ್ರು ಮಕ್ಕಳು ಅದಾರ. ಈಗ ಮಕ್ಕಳ ಹೆಸರಿಗೆ ಅರ್ಜಿ ಕೊಡ್ಬೇಕಿಲ್ಲ, ಹೆಸರಿಗೆ ಅರ್ಜಿ ಕೊಡ್ಬೇಕು. ಐಡಿಯಾ ಆಗಿದ್ರು ಕೂಡ ಅದಾಗಿ ಹೊಸೂರಲ್ಲಿ ಬಂದು ಕೆಲಸ ಹೆಂಗ್ ಮಾಡ್ಬೇಕಾದ್ರೆ ಈ ಊರು ಸ್ವಚ್ಛ ಮಾಡಿದ್ರೆ ಅವರೇ PDO ಸಾಹೇಬ್ರ ಮಕ್ಕಳ ಹೆಸರಿಗೆ ಅರ್ಜಿ ಕೊಡ್ಬೇಕಲ್ರಿ.
ಎಲ್ಲ ಗೊತ್ತದ ಗೊತ್ತಿಲ್ಲ ನೀವು ನಾಟಕ ಮಾಡತ್ತೀನಿ ಎಲ್ಲ ಗೊತ್ತದ ಗೊತ್ತಿಲ್ಲ ನೀವು ನಾಟಕ ಮಾಡತ್ತೀನಿ ಎಲ್ಲ ಗೊತ್ತದ ಗೊತ್ತಿಲ್ಲ ನೀವು ನಾಟಕ ಮಾಡತ್ತೀನಿ ಪಂಚಾಯತ್ ಏನ್ ತಗೋತಿ ತಗೋಯಪ್ಪ ಗುರುನಾಥ ಕೋಟಿ ಆಗುದು ಬೇಡ ಹೋಯಪ್ಪ ಕೈ ಮುಗಿದು ಗ್ರಾಮಸಭೆ ಎದುರು ಸಂಬಂಧ ಫಲಾನುಭವಿಗಳು ಆಯ್ಕೆ ಮಾಡೋ ಸಲುವಾಗಿ ಅಂದ್ರೆ ನಿರ್ಗತಿಕರನ್ನ ಆಯ್ಕೆ ಮಾಡಿ ಹಾಕ್ರಿ ಅಂತೇಳಿ ನಾವು ಊರ್ ಗ್ರಾಮಸ್ಥರು ಹೇಳಿದೆವು. ಒಂದ್ ಟೈಮ್ ಗ್ರಾಮ ಸಭೆ ಮಾಡಿದ್ರಿ. ಅವಾಗ ಏನಾಗಿತ್ತು, ಕರೆಕ್ಟ್ ಆಗಿ ಆಗಿಲ್ಲ. ಅದು ಕರೆಕ್ಟ್ ಆಗ್ಲಾರ್ಕ ನಾವೆಲ್ಲ ಗ್ರಾಮಸ್ಥರು ರಿಜೆಕ್ಟ್ ಮಾಡಿದೆವು. ಅದನ್ನ ರಿಜೆಕ್ಟ್ ಅದ ಸಲ ಮಾಡಿದೆವಪ್ಪ ಅಂದ್ರ ಮನಿ ತಗೊಂಡವ್ರಿಗೆ ಮತ್ತು ಮೆಂಬರ್ ವೈಸ್ ಹಣ ತೊಗೊಂಡು ಹಾಕಿದ್ರು. ಅವ್ರು ಅದನ್ನ ಕ್ಯಾನ್ಸಲ್ ಮಾಡಿ MLA ಕಡೆ ಹೋಯ್ತಿರು. ಅದು MLA ಇನ್ನೊಮ್ಮೆ ಪರಿಶೀಲನೆ ಮಾಡಿ ಇನ್ನೊಮ್ಮೆ ಗ್ರಾಮ ಸಭೆ ಮಾಡಿ ಮನಿಗಳು ಹಾಕಬೇಕಂತ ಹೇಳಿದ್ರು. ಅವ್ರು ನಾವೇನಿದ್ದೇವ್ರಿ, ಈಗ ಮನಿ ಹಾಕೊಂಬಂದಾರಿ. ಹಾಕೊಂಬಂದ್ರು ಅವ್ರು ನಿರ್ಗತಿಕರು ಇರಬೇಕು. ಮತ್ತು ಕನಿಷ್ಠ ಒಂದು 15 ವರ್ಷ ಸರಿ ಅವರು ಈಗ ಫಲಾನುಭವಿ ಆಗಿಂದ ಎಷ್ಟು ವರ್ಷ ಸರಿ ಬೇಕಲ್ಲ ಅವ್ರು ಹೊಳ್ಳಿ ಹಾಕೋದು. ಅದು ಏನು 25 ವರ್ಷ ಅದು ಏನು ಹೇಳಿರಿ. ಮತ್ತು ಸುಮ್ಮಿಗೆ ಮೆಂಬರ್ ವೈಸ್ ಹಾಕೊಳತ್ತಾರ ಅವ್ರು. ಅಂದ್ರೆ ಇವರು ದುಡ್ಡು ತೊಗೊಂಡ್ಬಿಟ್ಟಾರ ಅಡ್ವಾನ್ಸ್ ಆಗತ್ತ. ಫಲಾನುಭವಿಗಳ ತಮಗ್ ಬೇಕಂದ್ರೆ ಮನಿ ಹಾಕೊಂಡಾರ. ಹಾಕೊಂಡ್ಸಿ ನಾವೇ ಫೈನಲ್ ಮಾಡ್ಬೇಕಂತ ಮಾಡ್ಯಾರ. ಈಗ ಒಳಗ್ ಕೂತ ನಿಲ್ಸ್ ಫೈನಲ್ ಮಾಡ್ಕೊಂಡ್ ಬಂದಾರ. ಅವ್ರು ಬಂದು ಇಲ್ಲಿ ಡಾಂಬಿಕಾಗಿ ಓದ್ಲಾತ್ತಾರ. ಅದಕ್ಕೆ ನಾವು ಓದಿಸಿ ಕೊಡಲಾಗ್ಯಾವ ಅಷ್ಟೇ. ನಮ್ಗೇನ್ ಬೇಕಾಗ್ಯದ, ನಿರ್ಗತಿಕ ಇರ್ಬೇಕು. ಅವ್ರಿಗೆ ಒಮ್ಮೆ ಮನೆ ಹಾಕಿರ್ಬಾರ್ದು, ಬಾಡಿಗೆ ಮನೆಯೊಳಗೆ ಇರ್ಬೇಕು. ಅವ್ರನ್ನ ಹಾಕೊಂಡು ಉಳಿದ್ರು ಮತ್ತೆ ನೀವು ಬೇಕಾದ್ರೆ ಹಾಕೋರಿ ಮೆಂಬರ್ಗಳು ತಿಳಿ. ಅವ್ರಿಗೆ ಈ ಎಲ್ಲ ಕಾಸ್ಟ್ನಾಗ ತೊಗೊಂಡಾರಿ. ಅವ್ರು ಒಂದ್ ಮನಿ 30,000 40,000 ದುಡ್ಡು ತೊಗೊಂಡಿದ್ ಉದಾಹರಣೆ ಅದಾವ. ಕೊಟ್ಟವ್ರು ಹೇಳೋಲಾಗ್ಯಾರ, ತೊಗೊಂಡವ್ರು ಹೇಳೋದಿಲ್ಲ, ಕೊಟ್ಟವ್ರು ಹೇಳೋಲಾಗ್ಯಾರ. ನಾವು ಮನೆ ಟೈಮ್ದಾಗ ಏನ್ ಮಾಡ್ತೇವೆ, ಯಾರು ದುಡ್ಡು ಕೊಟ್ಟಿದ್ರು ಬಂದ್ ಹೇಳ್ಬರಿ ಕೈ ಹತ್ರ ಹೇಳಿದ್ದೆ ನಾನು. ಇನ್ನು ನಮ್ ಗ್ರಾಮ ಸಭಾ ಅವಾಗ ಯಾರು ಬಂದ್ ಹೇಳಿಲ್ಲ. ಇದಾಗ ದುಡ್ಡಿನ ಮೇಲೆ ಆಗ್ಯದ, ಮನಿಗಳಾಗಿದ್ದೆ. ಮನಿ ಬೆದ್ದೈತಿ, ನಮ್ಗೆ ನಮ್ಮ ಮನ್ಯಾಗ ನಮ್ಮ ತಮ್ಮ ಹ್ಯಾಂಡಿಕ್ಯಾಪ್ ಅದಾನ, ನಮ್ಗ ಬೇಕು ಮನಿ ರೀ. ಹೌದಿಲ್ರಿ ಗೌಡ್ರ? ನಮ್ಗ ಬೇಕ್ರಿ. ನಾವೇ ಇಬ್ರು ಅಣ್ಣ ತಮ್ರಿ. ನಮ್ಗ ಮನ್ಯಾಗ ತಮ್ಮ ಹ್ಯಾಂಡಿಕ್ಯಾಪ್ ಅದಾನ, ಮನಿ ಬೇಕು ನೋಡ್ರಿ ಮನಿ ನೋಡ್ರಿ. ಇದ್ರಾಗ ಸರ್ ನಿಮ್ ಮಡಿವಾಳಪ್ಪ ಹಡ್ಪಾದ್ರಿ. ಮಾಡ್ಯಾರಿ. ಇಲ್ಲ ನಾಟ್ ಎಲಿಜಿಬಲ್ ಅಂತ ಹೇಳ್ಯಾರ ಅವ್ರು. ನಮ್ಮ ಓವರ್ ಹೆಸರಿನ ಮೇಲೆ ರತ್ನಾಬಾಯಿ ಮಲ್ಲಪ್ಪ ಹಡ್ಪಾದ್ರಿ. ನಾಟೋಕೆ 2 ಅರ್ಜಿ ಕೊಟ್ಟಿರಿ. ಕಾರಣ ಏನ್ ಹೇಳಿದ್ರು, ನಿಮ್ಮ ಅಣ್ಣನ ಹೆಸರು ಅರ್ಜಿ ಕೊಡ್ಬೇಕಂತ ಹೇಳ್ಯಾರ. ನಮ್ ತಮ್ಮನ ಹೆಸರು ಅರ್ಜಿ ಕೊಡು ಅಂತ ಹೇಳಿ. ಮತ್ ನಮ್ ತಮ್ಮನ ಹೆಸರಲ್ಲಿ ನಾವು ಇಬ್ರು ಕೂಡ್ ಕುಟುಂಬ ಐತಿ, ಒಂದೇ ರೇಷನ್ ಕಾರ್ಡ್ ಐತಿ. ಬೇಕಿಲ್ಲ ನಮ್ಗ? ಮತ್ತಿಲ್ಲ. ನಮ್ಮ ಹೆಸರು ವಿಜುಗೌಡ ಬಿರಾದರ. ನನ್ನ ಹೆಸರು ಮಡಿವಾಳಪ್ಪ ಹಡ್ಪಾದ್ರಿ. ಇನ್ನು ಗ್ರಾಮಸ್ಥರ ಪರವಾಗಿ ಮಾತನಾಡಿದ್ದ ಅಂತ ವಾರ್ಡ್ ನಂಬರ್ 2ರ ಮೆಂಬರ್ ಆದ ಪರಶುರಾಮ್ ಜ್ಯೋತಿ, ನಿಂದೇನಾದ್ರೂ ಪರ್ಸನಲ್ ಇದ್ರೆ ಹೇಳು, ನೀನೇಕೆ ಈ ಥರ ಯಾಕೆ ಮಾಡ್ತಾ ಇದ್ಯಾ, ನನಗೆ ಗೊತ್ತು ಅಂತ ವಿಜುಗೌಡ ಎಂಬಾತನ ಮೇಲೆ ಹಲ್ಲೆ ಮಾಡಲು ಮುಂದಾಗ್ತಾರೆ. ಮನೆ ಸರಿಯಾಗಿ ಹಂಚಲು ಸಾಧ್ಯವಾಗದ ಕಾರಣಕ್ಕಾಗಿ ಸಭೆಯನ್ನು ರದ್ದುಗೊಳಿಸಿದ್ರು. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ಮತ್ತೆ ಹೊಸ ಸುದ್ದಿಯೊಂದಿಗೆ ಬರ್ತೇವೆ. ಧನ್ಯವಾದಗಳು.